ಮತ್ತೆ ರೀ ಎದೋಡಿ ರೀ ಇನ್ನೂ ಟೈಮ್ ಆಗಿಲ್ಲ ಇರೋ. ಎದೋಡಲ್ಲ ಎದೋ ಬೆಳಿಗ್ಗೆ ಟೀ ಕುಡ್ದಿದ್ ಸಾಕು ಎದ್ ನೋಡಿ ಕೆಲ್ಸಕ್ಕೆ. ಮತ್ತೆ ಸುಮ್ಮನೆ ಟೀ ಹಾಕಿ ಕೊಟ್ಟೆ. ಎದೋ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಕ್ ಚಂದನ, ರಂಗೋಲಿ ಬಿಡೋದ ನೋಡಕ್ ಚಂದನ ಒಂದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಹುಡುಗ ಹಿಡಿತು ಬೇಗ ಮದುವೆ ಆಗ್ಬೋದಾಗಿತ್ತು ಅಂತ. ಏನ್ರಿ ಮಾಡ್ತಿದ್ದೀರಾ? ಅದು ರಂಗೋಲಿ ನೋಡ್ತಿದ್ದೆ ಕಣೆ. ರಂಗೋಲಿ ಬಿಡೋದ್ನ ನೋಡ್ತಿದ್ದ ಇಲ್ಲ ರಂಗೋಲಿ ಹಾಕೊಳ್ಳ ನೋಡ್ತಿದ್ದ? ಏ ಇಲ್ಲ ಕಣೆ, ಪ್ರಾಮಿಸ್ ರಂಗೋಲಿ ನೋಡ್ತಿದ್ದೆ. ಅಯ್ಯೋ ಬೀಟ್ರೂಟ್ ಮುಗ್ದವನೆ, ಮದ್ವೆ ಆಗಿರೋದೆ ನೆನ್ಪಿಲ್ವಾ ನಿನಗೆ? ಬಾ ಮನೆಗೆ. ನಡಿಯ ಬೀಟ್ರೋಟ್. ಕೃಷಿ ಸ್ಕೂಲಿಗೆ ಟೈಮ್ ಆಯ್ತು, ಎದ್ದ ರೆಡಿ ಆಗು. ಅಯ್ಯೋ ಸ್ಕೂಲಿಗೆ ಬೇರೆ ಹೋಗ್ಬೇಕಂತಲ್ಲಪ್ಪ. ನನ್ನ ಆಟ ಆಡ್ಕೊಂಡು ನಾನು ಹೋಮ್ವರ್ಕೇ ಬರ್ದಿಲ್ಲ. ಐಡಿಯಾ ಡಿಸ್ಟರ್ಬ್. ಕೃಷಿ ಪಪ್ಪು, ಕೃಷಿ ಪಪ್ಪು ಯಾಕಮ್ಮ ಇನ್ನು ಮಲಗಿದ್ಯಾ? ಬಾ ಸ್ಕೂಲ್ ಹೋಗು. ನಮ್ಗೆ ಜ್ವರ ಬಂದಿದೆ ಅಪ್ಪ. ಅಯ್ಯೋ ಹೌದಾ ಮಗ್ಲೇ, ಏನಾಯ್ತು? ಏನ್ ಜ್ವರ? ಯಾಕೆ? ಬಾ ಹಾಸ್ಪಿಟಲ್ಗೆ ಹೋಗೋಣ. ಬೇಡ, ಅವ್ರು ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅದು ಹುಷಾರಾಗದ ಹೆಂಗೆ ನೀನು? ಸಿರಪ್ ತಗೋಬನ್ನಿ. ಹೌದಾ ಮಗಳೇ, ಸರಿ ಹಂಗಾರೆ ನೀನು ಸ್ಕೂಲ್ಗೆ ಹೋಗ್ಬೇಡ, ಇಲ್ಲೇ ರೆಸ್ಟ್ ಮಾಡೋಣ, ತಗೋಬಿಡ್ತೀನಿ, ಓಕೆನಾ? ಯೇ ಪ್ಲಾನ್ ಸಕ್ಸಸ್ಫುಲ್. ಮಮ್ಮಿ ಯಾಕೆ ಬಂದು? ಜಸ್ಟ್ ಇವಾಗ ಬಂದೆ ಕಣ. ಹೌದಾ? ಬಂದೊಂದು ಗಂಟೆ ಆಯಿತು, ಬಾಯಿ ಬಿಟ್ರೆ ಸುಳ್ಳು ಹೇಳೋದು. ತೂ ನಿನ್ನ ಜನ್ಮಕ್ಕೆ. ಕೃಷಿ ಯಾಕೋ ಕೃಷಿಕನ್ನ ಸ್ಕೂಲಿಗೆ ಕಳಿಸಿಲ್ಲ? ಹುಷಾರಿಲ್ಲ ಕಣ ನಮ್ಮ ಮಗಳಿಗೆ. ಹಾಂ ಹುಷಾರಿಲ್ವಾ? ಬಾ ಹಾಸ್ಪಿಟಲ್ ಕರ್ಕೊಂಡು ಬಾ, ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ. ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಸಿರಪ್ ತಂದಿದ್ದೀರಲ್ಲ ಅದನ್ನೇ ಕುಡಿತೀನಿ. ಅಯ್ಯೋ ನನ್ನ ಮುದ್ದು ಮಗಳು, ನನ್ನ ಕಷ್ಟ ಎಷ್ಟು ಅರ್ಥ ಮಾಡ್ಕೊಳುತ್ತೆ ಅಲ್ವಾ? ಅಯ್ಯೋ ದಡ್ಪಪ್ಪ. ಮನೆಯವಳ ಮಗಳು